ಒಬ್ಬ ಕವಿ ಹೇಳ್ದ ಪ್ರೀತಿ ಕುರುಡು ಅಂತ, ಇನ್ನೊಬ್ಬ ಕವಿ ಪ್ರೀತಿನೇ ಇಲ್ಲ ಅಂದ, ಮತ್ತೊಬ್ಬ ಕವಿ ಪ್ರೀತಿಯಿಂದ ಇರೋದು ಬರೀ ನೋವು ಅಂದ. ಹಾಗಾದ್ರೆ ಯಾರ ಕೈಗೂ ಸಿಗ್ತಿರೋ ಪ್ರೀತಿ, ಯಾರ ಹತ್ರ ಇಲ್ದಿರೋ ಪ್ರೀತಿ ಎಲ್ಲಿದೆ ಎಲ್ಲಿದೆ ಅಂತ ಭಗವಂತನ್ ಕೇಳ್ದೆ ಅಪ್ಪ. ಇವತ್ತೇನೆ ಅವ್ನು ನನಗೆ ಹೇಳ್ದ, ಸೀದಾ ಮಜಾ ಟಾಕಿಸ್ಗೋ, ಅಲ್ಲಿ ಪ್ರೀತಿ ಸಿಗುತ್ತೆ. ಕೊನೆಗೂ ನನ್ನ ಪ್ರೀತಿ ಸಿಕ್ಬಿಡ್ತಪ್ಪ. ಸುಧನ ಮರೆಯಕ್ ಪ್ರಯತ್ನ ಪಡ್ತೀನಿ. ನೋಡಿ, ಈ ತರ ಒಂದು ಟೋಪಿ ಸರ್, ಆ ತರ ಇನ್ನೊಂದು ಟೋಪಿ ಸರ್. ಒಂದು ಹುಡುಗಿ 20 ವರ್ಷ ಕಾಯೋರು ಒಬ್ರು ಸರ್, 20 ನಿಮಿಷಕ್ಕೊಬ್ರನ್ನ ಬದಲಾಯಿಸೊಬ್ರು ಏನ್ ಸರ್? ರಮೇಶ್ ಸರ್ ಟೋಪಿ ವರ್ಸಸ್ ಟೋಪಿ. ಹೌ ಯು ಗೋವಿಂದ್? ಫೈನ್ ಬಾಸ್, ಎವ್ರಿಥಿಂಗ್ ಇಸ್ ಸೋ ಫೈನ್. ಸ್ವೀಟ್. ಸರ್ ಹೇಗಿದ್ರಿ ಸರ್? ರುಜನ್ ಮಜಾ ಟಾಕೀಸ್ಗೆ ಸ್ವಾಗತ. ಬನ್ನಿ ಕೂತ್ಕೊಳ್ಳಿ. ಇರ್ಲಿ ನೋ ಪ್ರಾಬ್ಲಮ್. ಕಮ್ ಆನ್. ಇವರ ಜೊತೆಗೆ ನಾನು ಹೇಳಿದಾಗೆ ನಿಮ್ಮ ಸ್ನೇಹಿತರು ಬಂದಿದ್ದಾರೆ. ಇವತ್ತು ಅವರಿಗೆ ಬಹಳ ಸ್ಪೆಷಲ್ ಆದ ದಿನ, ಸೊ ಅವರನ್ನು ವೆಲ್ಕಮ್. ಕಲ್ಯಾಣ್ ಸರ್ ದಯವಿಟ್ಟು ಬರಬೇಕು. ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತು ನನ್ನ ಮರೆತು ಕೂಡ ಮರೆಯಲಾರೆ ನಿನ್ನ. ಥ್ಯಾಂಕ್ ಯು. ಎಷ್ಟು ಸಾರಿ ನೋಡಿದರು, ಎಷ್ಟು ಸಾರಿ ಹಾಡಿದರು, ಸವಿಯದಂತ ಸವಿಯ ಕೊಡುವೆ ಇನ್ನ. ಎಲ್ಲರೂ ಒಂದೊಂದು ಬಹಳ ಮುಖ್ಯವಾದ ವಿಷಯ ಎಲ್ರಿಗೂ ಗೊತ್ತಿರೋದೇನು ಅಂದ್ರೆ, ರಮೇಶ್ ಸರ್ ಅವರ ಅತಿ ಹೆಚ್ಚಿನ ಸೂಪರ್ ಹಿಟ್ ಹಾಡುಗಳನ್ನ ಬರ್ತಿರೋದು ಕಲ್ಯಾಣ್ ಸರ್. ಅಂಡ್ ಒಬ್ಬ ಹೀರೋ ಇಷ್ಟರ ಮಟ್ಟಿಗೆ ಒಂದು ಸೂಪರ್ ಹಿಟ್ಗಳು ಕೊಡಬೇಕು ಅನ್ನೋದಾದ್ರೆ ಬರೀ ಹೀರೋ ಇಂದ ಸಾಲಲ್ಲ, ಅವರ ಹಿಂದೆ ಇರುವಂತಹ ಟೆಕ್ನಿಷಿಯನ್ಸ್, ಲಿರಿಸಿಸ್ಟ್ ಆಗಿರ್ಬೋದು, ಡೈರೆಕ್ಟರ್, ಪ್ರತಿಯೊಬ್ರು ಕಾರಣ ಆಗ್ತಾರೆ. ಸೊ ಹಾಗಾಗಿ ಈ ಒಂದು ಸಂಭ್ರಮ ತಮಗೂ ಕೂಡ ಸರ್. ನಿಜವಾಗ್ಲೂ ಚಂದ್ರಮುಖಿ ಪ್ರಾಣಸಖಿ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಬೇರೆ. ಒಂದು ಫಿಲ್ಮ್ ಅಲ್ಲಿ ಒಂದು ಹಾಡನ್ನ ಹಿಟ್ ಮಾಡಿಸೋದೇ ಬಹಳ ಕಷ್ಟ. ಮಾಡಿದ ಸಾಂಗ್ ಎಲ್ಲ ಹಿಟ್. ಅವರು ಮಾಡಿದ 6 ಸಾಂಗು ಸೂಪರ್ ಹಿಟ್. ಅವರೇ ಲಿರಿಕ್ ರೈಟರ್, ಅವರೇ ಇನ್ಸ್ಪಿರೇಷನ್. ಅದು ಸ್ಫೂರ್ತಿ ಇನ್ನೂ ಪೂರ್ತಿ ಗೊತ್ತಾಗಿಲ್ಲ, ಬಟ್ ನಿಮ್ ಸ್ಫೂರ್ತಿ ಏನಂತ ಸರ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೋದು ದಯವಿಟ್ಟು. ನನ್ಗ ಇದೇನು ಎಲ್ಲ ಪ್ರಶ್ನೆಗಳು ಇಡೋದು ಹೇಳಿ. ನೀವು ಆಗ್ಲೇ ಅಂದ್ರೆ ವೇದಿಕೆಗೆ ಬರೋಕ್ ಮುಂಚೆ ನಿಮ್ ಕವನಕ್ಕೆ ಸ್ಫೂರ್ತಿ ಯಾರು ಅಂತ, ನಿಮ್ ಯೌವನಕ್ಕೆ ಸ್ಫೂರ್ತಿ ಯಾರು? ಮೊದಲು ನಿಮ್ಮ ಕವನಕ್ಕೆ ಸ್ಫೂರ್ತಿ ಯಾರು ಹೇಳಿ. ನಿಮ್ ಯೌವನಕ್ಕೆ ಸ್ಫೂರ್ತಿ ಹೇಳಿ. ಇವ್ರನ್ನ ಫಸ್ಟ್ ನಾನು ನೋಡಿದಾಗ, ಈಗ ಯಾರ ಕೈಯಲ್ಲಿ ನೋಡ್ಲಿ ಇಷ್ಟು ಶುದ್ಧ ಕಪ್ಪಗೇನೋ ಒಂದು ಇಟ್ಕೊಂಡಿರ್ತಾರೆ ಸರ್. ಯಾವಾಗ್ಲೂ ಎಲ್ಲರ ಕೈಯಲ್ಲೂ ಮೊಬೈಲ್ಗಳು ಇಲ್ಲದೆ ಇರೋ ಕೈಗಳೇ ಕಾಣಿಸಲ್ಲ. ಆದ್ರೆ ಯಾವಾಗ ನೋಡಿದ್ರೆ ಇವ್ರ ಕೈಲಿ ಒಂದು ಪುಸ್ತಕ ಇರುತ್ತೆ, ಯಾವಾಗ ನೋಡ್ಲಿ ಓದ್ತಾ ಇರ್ತಾರೆ. ಯಾವ ಮಧ್ಯರಾತ್ರಿ ನನ್ಗೆ 2 ಗಂಟೆಲೆಲ್ಲ ನಾವೆಲ್ಲಾದ್ರೂ ಟೀ ಕುಡಿಯಕ್ಕೆಲ್ಲ ರೌಂಡ್ ಹೋಗಿದೀವಿ, ಬೆಳಗಿನ ಜಾವ ಎಲ್ಲ ಮೀಟ್ ಮಾಡಿದೀವಿ, ನೋಡಿದಾಗೆಲ್ಲ ನನ್ನ ಕೈಯಲ್ಲಿ ಒಂದೊಂದು ಪುಸ್ತಕ. ಆ ಪುಸ್ತಕ ಯಾವುದು ಅಂತ ನೋಡ್ಬೇಕಾದ್ರೆ ಫ್ಯಾಂಟಾಸ್ಟಿಕ್. ಆಮೇಲೆ ಇನ್ನೊಂದು ಬಹಳ ಸ್ಪೆಷಲ್ ಆದ ದಿನ ಇವತ್ತು, ಜನವರಿ 1ನೇ ತಾರೀಕು, ಕಲ್ಯಾಣ್ ಸರ್ ಅವರ ಹುಟ್ಟು ಹಬ್ಬ. ಸೊ ಮೆನಿ ಹ್ಯಾಪಿ. ಹೆಂಗ್ ಸರ್ ಗೊತ್ತು ನಿಮ್ಗೆ? ನೋಡಿ, ಅದಕ್ಕೆ ಬಲೂನ್ ರೆಡಿ ಆಕ್ಚುಲಿ ಮಾಡ್ಬಿಟ್ಟು. ಇದು ವಾಸ್ತವದಲ್ಲಿ ಇವತ್ತು ನನ್ನ ಜನ್ಮದಿನ ಇರಬಹುದು, ಆದ್ರೆ ಈ ವೇದಿಕೆ ರಮೇಶ್ ಅವ್ರ ಜನ್ಮದಿನ. ನೋ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೇದಾಗ್ಲಿ. ನಿಮ್ಮ ಎನರ್ಜಿಗೆ 100-200ಗಳು ಬಾರಿಸ್ತಾರೆ. ಇದು ನಿಮ್ಮ ಕವನಕ್ಕೆ ಸ್ಫೂರ್ತಿ ಹೇಳಲಿಲ್ಲ ನೀವು. ಕೋಗಿಲೆಗಳ ಗುಂಪಲಿ ಹುಟ್ಟೋ ಗುಟ್ಟಿನ ಮಾತುಗಳು, ಪ್ರತಿ ಕವಿಗಳ ಕಿವಿಗಳ ಸೇರಿ ಮೂಡಿತು ಸಾಲುಗಳು. ವಾವ್. 7 ಸ್ವರಗಳೇ ನಮ್ಮ 7 ಜನ್ಮಗಳು, ಧಮನಿಯ ಸರಿಗಮ ಪದನಿಯ ಮೀಟೋ ತಂತಿಗಳು. ಅರೆ ವಾ, ಫ್ಯಾಂಟಾಸ್ಟಿಕ್. ಬ್ಯೂಟಿಫುಲ್. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕಲ್ಯಾಣ್ ಸರ್, ರಮೇಶ್ ಅವ್ರಿಗೆ ಒಂದು ಹಾಡು ಬರಿಬೇಕು ಅಂದಾಗ ಫಸ್ಟ್ ನಿಮಗೆ ಸ್ಟ್ರೈಕ್ ಆಗೋದೇನು ಸರ್? ಆಕ್ಚುಲಿ ಇವ್ರಿಗೆ ಹಾಡು ಬರೆಯೋದು ಕಷ್ಟನೇ ಇಲ್ಲ. ಯಾಕಂದ್ರೆ ಮನಸ್ಸಿನ ಮಾತುಗಳನ್ನ ಸುಮ್ಮನೆ ಒಂದು ಟ್ಯೂನ್ಗೆ ಕೂರಿಸ್ಬಿಟ್ರೆ ಅದು ಹಾಡಾಗುತ್ತೆ. ಇವ್ರ ಸಿನಿಮಾಗಳಲ್ಲಿ ಮಾತ್ರ ಅದು ಸಾಧ್ಯ. ಅದಕ್ಕೆ ಉದಾಹರಣೆ, ರೆಕಾರ್ಡಿಂಗ್ ಸಂಕೇತ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ನಡೀತಾ ಇದೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕೆ. ಅದಕ್ಕೆ ಗೀತೆ ರೆಡಿ ಇರಲಿಲ್ಲ, ಬರೀ ಟ್ಯೂನ್ ಮಾತ್ರ ರೆಡಿ ಮಾಡಿ ಆರ್ಕೆಸ್ಟ್ರೇಷನ್ ಇತ್ತು. ಒಂದು 60 ಜನ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇದೆ. ಏನು ಬರೀಬೇಕು ಅಂತ ಗೊತ್ತಿಲ್ಲ. ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಇನ್ನೂ ಸಾಹಿತ್ಯ ರೆಡಿ ಆಗಿಲ್ಲ ಅಂತ. ಬಟ್ ನನ್ನ ಮನಸ್ಸಲ್ಲಿ ಏನಂತಂದರೆ, ನನಗೆ ರಮೇಶ್ ಅವರು ಒಂಥರ ತುಂಬ ಲವ್ ಅವ್ರ ಮೇಲೆ. ಅವ್ರು ನೆನೆಸ್ಕೊಂಡ್ರೆ ಏನೋ ಅದು ಆ ಕೆಲಸ ಆದಂಗೆ, ಅದು ಕೆಲಸ ಮಾಡಬೇಕಾಗಿಲ್ಲ, ಕೆಲಸ ತಾನೇ ಆಗತ್ತೆ. ಅಲ್ಲಿ ಬಂದಾಗ ಅಲ್ಲಿ ಒಂದು ಹಾಡು, ಅರಳು ಹುಣ್ಣಿಮೆ ಹರಳು ಹುಣ್ಣಿಮೆ ನೀ ಅರುಳು ಮರುಳು ಮಾಡು ಹುಣ್ಣಿಮೆ, ಅರಳು ಹುಣ್ಣಿಮೆ ಹರಳು ಹುಣ್ಣಿಮೆ ನೀ ಕನಸು ಹೀರಿ ಹಾಡು ಹುಣ್ಣಿಮೆ. ಯೌವನ ನಿನ್ನ ನೆರಳಿನಲ್ಲಿದೆ, ಆಕರ್ಷಣೆ ತುದಿ ಬೆರಳಿನಲ್ಲಿದೆ, ನಿನ್ನ ಮುಂದೆ ಸೊನ್ನೆ ಹುಣ್ಣಿ. ಇದು ಎಲ್ಲ ಆರ್ಕೆಸ್ಟ್ರಾ ಇಲ್ಲಿ ಯಾರು
ಶ್ರೀಮತಿ ರೆಮೋ ಅವರು ಇದ್ದಾರೆ, ಇವರ ಮದರ್ ಎಲ್ಲ ಕೋರಸ್ ಹಾಡ್ತಾ ಇದ್ರು. ಅವರು ಕೂಡ ಇಲ್ಲಿ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಎಲ್ಲ ಸಿಂಗರ್ಸ್ ಮಧ್ಯದಲ್ಲಿ ಆನ್ ಸ್ಪಾಟ್ ಬಂದಂಥ ಗೀತೆ. ಯಾಕೆ ಅಂದರೆ ಈ ಭರವಸೆ ಕಾರಣನೇ ಈ ಚಿತ್ರದ ಪಾತ್ರ ಮತ್ತು ಅದನ್ನು ಅಭಿನಯಿಸೋ ನಾಯಕ. ಅದು ತುಂಬ ಲವಬಲ್. ಆಮೇಲೆ ಇವ್ರನ್ನ ಯಾರು ಈಗ ಆ್ಯಕ್ಷನ್ ಹೀರೋ ಅಂತ ಕರಿತಿರೋ ಇಲ್ವೋ, ಚಾಕ್ಲೇಟ್ ಹೀರೋ ಅಂತಂತೂ ಕರೆಯೋಕ್ಕಾಗಲ್ಲ. ಇಸ್ ಎ ಲವಬಲ್ ಹೀರೋ. ಎಲ್ಲರೂ ಪ್ರೀತಿಸೋವಂಥ ಒಬ್ಬ ನಾಯಕ, ಇಷ್ಟಪಡುವಂಥ ವ್ಯಕ್ತಿತ್ವ, ಅಷ್ಟೇ ಮೆಚುರಿಟಿ. ಹೃದಯ ಮತ್ತು ಮೆದುಳು ಎರಡೂ ಅಟ್ ಎ ಟೈಮ್ ಪಕ್ವ ಆಗಲ್ಲ ಸರ್. ಸೊ ಇವತ್ತು ಮಜಾ ಟಾಕೀಸಲ್ಲಿ ರಮೇಶ್ ಸರ್ಗೆ ಒಂದು ಬಿರುದು ಕೊಟ್ಬಿಡೋಣ, ಲವಬಲ್ ಸ್ಟಾರ್. ಲವಬಲ್ ಸ್ಟಾರ್ ಲವಬಲ್ಸ್. ಇಲ್ಲ, ಬಹಳ ವೆರಿ ಇಂಟ್ರೆಸ್ಟಿಂಗ್ ಇವ್ರು ಹೇಳ್ತಾ ಇರೋದು. ಸರ್, ಹಿ ವಾಸ್ 19 ವರ್ಷ ಅವರಿಗೆ. ಅಮೃತವರ್ಷಿಣಿ 19 ನಿಮಗೆ 17 ಅಮೃತವರ್ಷಿಣಿ ಹಾಡು 17 ವರ್ಷ ಹುಡುಗ ಸರ್ ಇವರು ಬಂದಾಗ. ಇವತ್ತು ಅಮೃತವರ್ಷಿಣಿ ಇಷ್ಟು 20 ವರ್ಷ ಆ ಲಿರಿಕ್ಸ್ ಇವತ್ತು ನೀವು ಹಾಡ್ತೀರಾ. ಇವತ್ತು ನಿಮ್ಮ ಹುಡುಗಿ ಬಂದು ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ಇವ 17 ಕಾಲೇಜಿಂದ ಸ್ಟ್ರೈಟ್ ಬಂದ್ರು ಸರ್ ಸೆಟ್ಗೆ. ಸರ್, ಈಗ ನಮ್ಮ ಆಡಿಯನ್ಸ್ ಅಲ್ಲಿ ನಿಮ್ಮ ಹತ್ರ ಒಂದು ಕೋರಿಕೆ ಇದೆ. ಸೊ ಹಾಗಾಗಿ ದಯವಿಟ್ಟು ತಾವು ಅದನ್ನ ಈಡೇರಿಸಬೇಕು. ತುಂಬಾ ಒಂದು ಯುನೀಕ್ ಆಗಿರುವಂತ ಒಂದು ಕೋರಿಕೆ. ಅವರು ಬಂದು ನನ್ನ ಹತ್ರ ಹೇಳಿದ್ರು, ಇಲ್ಲ ಸರ್ ನಾವು ಇದನ್ನ ನಾವು ರಿಕ್ವೆಸ್ಟ್ ಮಾಡ್ಲೇಬೇಕು ಅಂತ ಕೇಳ್ಬಿಟ್ಟಿದ್ದಾರೆ. ಸೊ ಐ ಕ್ಯಾನಾಟ್ ಸೇ ನೋ. ಐ ಕಾಂಟ್ ಸೇ ನೋ ಟು. ಯಾರು? ಹಾ, ಹಲೋ ರಮೇಶ್ ಸರ್. ಹಲೋ ಸೃಜನ್ ಸರ್. ಹಲೋ. ನಾವೆಲ್ಲ ನಿಮ್ ಗ್ರೇಟ್ ಫ್ಯಾನ್ಸ್. ನಾವೆಲ್ಲ ಮಹಿಳಾ ಸಂಘದಿಂದ ಬಂದಿದೀವಿ. ನಾವೆಲ್ಲ ನಿಮ್ಗೆ ಒಂದೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂದಿದೀವಿ. ಬನ್ನಿ. ಹಲೋ ರಮೇಶ್ ಸರ್. ಹಲೋ, ನಾನು ಅಶ್ವಿನಿ ಅಂತ. ಹಾಯ್ ಅಶ್ವಿನಿ ಅವರೇ. ನಾನು ನಿಮ್ ಗ್ರೇಟ್ ಫ್ಯಾನ್. ನಂಗೆ ಫ್ಲವರ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ರೆಡ್ ಇಸ್ ಅ ಸಿಂಬಲ್ ಆಫ್ ಲವ್ ಅಂತ ಹೇಳ್ತಾರೆ. ಸೊ ನಿಮ್ಗೋಸ್ಕರ ರೋಸ್ ಕೊಡ್ಬೇಕು ಅಂತ ನಂಗೆ ತುಂಬಾ ಆಸೆ. ವೆಲ್ಕಮ್ ಸರ್. ಮತ್ತೆ ನಾನು ಹೂವಲ್ಲಿ ಒಂದು ಚೆಂಡು ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನಿಮ್ ಜೊತೆ ಚೆಂಡಾಟ ಆಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಥ್ಯಾಂಕ್ ಯು ಸರ್, ನನ್ನ ಡ್ರೀಮ್ ಫುಲ್ಫಿಲ್ ಮಾಡಿದ್ದಕ್ಕೆ. ಹಾಗೆ ಸೃಜನ್ ಸರ್ಗೂ ನಂಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಏನೇನಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಕು. ನನ್ನ ಹೆಸರು ವನಿತಾ ಹೆಬ್ಬಾರ್ ಸರ್. ಈಗ ನೀವು ರೊಮ್ಯಾಂಟಿಕ್ ಹೀರೋ. ಇಲ್ಲೊಂದು ರೊಮ್ಯಾಂಟಿಕ್ ಆಗಿ ನಾವು ಒಂದು ಕವನನ ಹೇಳ್ತೀನಿ, ನೀವು ನನ್ನ ಜೊತೆಗೆ ಬನ್ನಿ ಆಯ್ತಾ? ಡೇಟ್ ಇಲ್ಲದೆ ಡೇ ಇಲ್ಲ, ಡೇಟ್ ಇಲ್ಲದೆ ಡೇ ಇಲ್ಲ, ಸ್ಟಾರ್ ಇಲ್ಲದೆ ಸ್ಕೈ ಇಲ್ಲ, ಹಾಗೆ ಪೇಜ್ ಇಲ್ಲದೆ ಬುಕ್ ಇಲ್ಲ. ರಮ್ ಎಂದರೆ ರೋಮಾಂಚನ ಮೈಯೆಲ್ಲ, ನಿಮ್ಮದೇ ನೆನಪು ದಿನವೆಲ್ಲ. ಸರ್, 25 ವರ್ಷದಿಂದ ಈ ಡೈಲಾಗ್ಸ್ ಈಗ ನನ್ನ ಮಗಳು ಹೇಳಕ್ ಶುರು ಮಾಡಿ ಸರ್. ಸರ್ ಏನ್ ಸರ್? ಹಾಯ್ ಸರ್. ಹಲೋ ಮ್ಯಾಮ್. ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಹ್ಯಾಪಿ ನ್ಯೂ ಇಯರ್ ಸರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೇಳಿ. ಸೊ ನನಗೆ ನಿಮ್ದೊಂದು ಸಾಂಗ್ ಇದೆ, ಕ್ಷಮಿಸಿ ನಾ ಹೇಳೋದಿಲ್ಲ ತಮಾಷೆಗೆ. ಫಸ್ಟ್ ಫಿಲ್ಮ್ ಸಾಂಗ್ ಅದು. ಅದ್ ನೋಡಿದ ತಕ್ಷಣ ನನಗೆ ಬಾಯ್ ಫ್ರೆಂಡ್ ಇದ್ರೆ ನಿಮ್ ತರನೇ ಬಾಯ್ ಫ್ರೆಂಡ್ ಇರ್ಬೇಕು ಅಂತ ತುಂಬಾ ಆಸೆ ಇತ್ತು. ಆ ಬಾಯ್ ಫ್ರೆಂಡ್ ಜೊತೆಲಿ ಡ್ಯಾನ್ಸ್ ಮಾಡ್ಬೇಕು, ಡಿಸ್ಕೋಟೆಕ್ ಹೋಗ್ಬೇಕು, ಎಲ್ಲ ಆಸೆ ಇತ್ತು. ಅದು ಯಾವುದೂ ಆಗಿಲ್ಲ. ಈಗ ಅಟ್ಲೀಸ್ಟ್ 1-2 ಸ್ಟೆಪ್ ಸಾಲ್ಸಾ ಡ್ಯಾನ್ಸ್. ಎಸ್. ಓಕೆ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಮ್ಯಾಮ್. ಯು ಡ್ಯಾನ್ಸ್ ಸೋ ವೆಲ್. ಹಲೋ ರಮೇಶ್ ಸರ್. ಹಲೋ, ನನ್ನ ಹೆಸರು ಅನಿತಾ ಅಂತ. ಹಾಯ್ ಅನಿತಾ. ಏನಿದು ಬಿಂದಿಗೆ ಇಟ್ಕೊಂಡು ಅಂತ ಆಶ್ಚರ್ಯ ಆಗ್ತಿದ್ಯಾ? ಆ ಬಿಂದಿಗೆಯಲ್ಲಿ ನೀರ್ ಬೇರಿದೆ, ಅದು ಭಯ ಆಗ್ತಾ ಇದೆ. ಹೆದರ್ಕೋಬೇಡಿ, ಸ್ನಾನ ಏನ್ ಮಾಡ್ಸಲ್ಲ. ನನ್ಗೆ ಚಿಕ್ಕ ವಯಸ್ಸಿಂದ ಟ್ರೆಷರ್ ಅಂಟ್ ಆಡ್ಬೇಕು ಅಂತ ತುಂಬಾ ಆಸೆ. ಓಕೆ. ಈಗ ನಾನ್ ನಿಮ್ ಜೊತೆ ಟ್ರೆಷರ್ ಅಂಟ್ ಆಟ ಆಡ್ತೀನಿ. ಇದ್ರಲ್ಲಿ ಟ್ವಿಸ್ಟ್ ಇದೆ. ಏನಂದ್ರೆ ಉಂಗ್ರ ನಿಮಗ್ ಸಿಕ್ಬಿಡುತ್ತೆ ಅನ್ಕೊಳ್ಳಿ, ನಿಮಗ್ ಕೊಡಕ್ಕಾಗತ್ತಾ? ಸೊ ಆ ಉಂಗ್ರನ ಪ್ರೀತಿಯಿಂದ ನನ್ಗೆ ತೊಡಸ್ಬೇಕು. ಅಕಸ್ಮಾತ್ ನಾನ್ ಗೆದ್ರೆ ಬೇಜಾರ್ ಮಾಡ್ಕೋಬೇಡಿ, ಆಗ್ಲೂ ನಿಮ್ ಕೈಲಿಂದಾನೆ ಪ್ರೀತಿಯಿಂದ ತೊಡಸ್ಕೊತೀನಿ. ನಾನು ಸಿಕ್ಕಿದ್ರು ನಿಮ್ಗೆ ತೋರಿಸ್ಬೇಕು, ನಿಮ್ಗೆ ಸಿಕ್ಕಿದ್ರು ನಿಮ್ಗೆ ತೋರಿಸ್ಬೇಕು. ಫೈನಲಿ ಉಂಗ್ರ ನಂತಾನೆ. ಓಕೆ. ಇವಾಗ ಅದ್ರಲ್ಲಿ ಉಂಗುರ ಇದೆ. ಎಸ್. ಇವಾಗ ತಾವಿಬ್ರು ಆಟ ಆಡ್ತೀರಾ. ನೀವು ನೋಡ್ತಾ ಇರ್ಬೇಕು. ನಾನು ಇದು ಹಿಡ್ಕೊಡ್ತೀನಿ ಸರ್. ಸರ್, ಹೆಂಗಾದ್ರೂ ಮಾಡಿ ದೇವ್ ಬಿಡಿ, ಅದನ್ನ ಅರ್ಧ ಹಂಚ್ಕೊಂಡ್ಬಿಡೋದು. ಹೌದಾ? ಸ್ಟಾರ್ಟ್. ನೀವು ರೆಡಿ ಸ್ಟಾರ್ಟ್ ಹೇಳ್ಬೇಕು. ರೆಡಿ ಸ್ಟಾರ್ಟ್. ಎಲ್ಲಿದೆ ಇದು? ಇದನ್ನ ನಾನು ಒಬ್ಬಲ್ಲ, ಒಬ್ರು ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇದೆ ಸರ್. ಇಲ್ಲ ರೀ, ಹುಡುಕ್ತಾನೆ ಇದೀವಿ. ಎಲ್ರಿ ಉಂಗ್ರನೇ ಇಲ್ವಲ್ಲಪ್ಪ?
ಎಲ್ಲೈತ್ರಿ ಎಲ್ಲಿದೆ ಇಂಗ್ರಣ ಇಲ್ಲಪ್ಪ ಇದೆ ರಮೇಶ್ ಸರ್ ಎಲ್ಲಿ ನನ್ನ ಹತ್ರ ಇಲ್ಲ ರಮೇಶ್ ಸರ್ ಹತ್ರ ಇದೆ ಎಲ್ಲೋಯ್ತ್ರಿ ಹುಡುಕಿ 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 ಬೇಗ ಹುಡುಕಿ ಇಲ್ಲಿದೆ ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಓ ಅರೆ ವಾ ಮಿಂಚು ಕೂಡ ನಾಚುವ Thank you. ಮಿಂಚಿನ God bless. ಬಳ್ಳಿ God bless. Yeah. ಭಲೆ ಭಲೆ ಚಂದ ಹಲೋ ರಮೇಶ್ ಸರ್ Hello, ಜಿ. ನಿಮ್ಮ ಅಭಿಮಾನಿ ಸರ್ ನಾನು ನಿಮ್ಗೆ ಹೂವಿನ ಅಭಿಷೇಕ ಮಾಡ್ಬೇಕಂತ ಬಂದಿದ್ದೀನಿ ನೀವು ತಾಯಿ ಸಮಾನ ನಿಮಗೆ ಮಾಡ್ಬಿಡ್ತೀನಿ ಓಕೆ, ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಬೇಡ ಸರ್ ಬೇಡ ಬೇಡ ಸರ್, ಓಕೆ ಬೇಡ ಒಂದೇ ಒಂದು ಉತ್ತರ ಮಾಡ್ಬಿಡಿ ಓಕೆ ಸರ್ ಓಕೆ ಓ ಹೋ ಜಾಸ್ತಿ ಅರ್ಚನಾ ಥ್ಯಾಂಕ್ ಯು ವೆರಿ ಮಚ್ ಹಾ ನಮ್ಮ ಕೋರಿಕೆ ಹಾಯ್ ರಮೇಶ್ ಸರ್ ನಮಸ್ಕಾರ ನನ್ನ ಹೆಸರು ಚೂಡಮಣಿ ಅಂತ ಹೇಳಿ ಚೂಡಮಣಿ ಅವರೇ ರಮೇಶ್ ಅವರೇ ಹಾ ನಾನು ತುಂಬಾ ಪ್ರೀತಿಯಿಂದ ಹಾ. ನಿಮ್ಮನ್ನ ಅವಿ ಅಂತ ಕರೀಲ ಅವಿನ ಏನಕ್ಕೆ ಪ್ರೀತಿಯಿಂದ ಕರೀರಿ ಆಗ್ಬೋದಲ್ವಾ? ಏನ್ ಬೇಕಾದ್ರು ಪ್ರೀತಿಯಿಂದ ಕರೀರಿ ಅಷ್ಟು ಕರೀರಿ ಏನ್ ಗೊತ್ತಾ ಅವಿ ಹಾ ಹೇಳಿ ನನಗೆ ಬಹಳ ವರ್ಷಗಳಿಂದ ಹಾ ಒಂದು ಡ್ರೀಮ್ ಇದೆ ಹಾ. ಏನ್ ಗೊತ್ತಾ ನಿಮ್ಮನ್ನ ಹಗ್ ಮಾಡ್ಬೇಕು ಅಂತ ರೆಡಿನಾ ಅಲ್ಲ ಹಂಗ್ ಸುಮ್ನೆ ರೆಡಿ ಆದ್ರೆ ಆಗೋದಿಲ್ಲ ಮತ್ತೆ ಅಲ್ಲ ಹಾ. ನಾವಿಬ್ರು ಇವಾಗ ಒಂದ್ 20-25 ವರ್ಷದ ಹಿಂದೆ ಹೋಗೋಣ ಹಾ ಸ್ಲೋ ಮೋಷದಲ್ಲಿ ಬಂದು ಹಗ್ ಮಾಡೋಣವಾ ಹೆಂಗಿರುತ್ತೆ ಅಯ್ಯೋ ದೇವ್ರೆ ಇದೇನ್ರಿ ಏನೇನ್ ಕನ್ಸ್ಗಳು ಸರ್ ನೀವು ಲಂಡನ್ಗೆ ಹೋದ್ರಿ ಇಲ್ಲಿ ಬನ್ನಿ ನೋಡಿ ಬನ್ನಿ ಚೆನ್ನಾಗಿರುತ್ತೆ ಅಲ್ಲ ಇವಾಗ ವಾಟ್ಯಾ? ಅಲ್ಲ ನೀವೇನ್ ಗೊತ್ತಾ ನಮ್ ಕಾಲದಲ್ಲಿ ನಮಗೂ ಹೀರೋ ಇವಾಗ ನನ್ನ ಮಕ್ಳ ಕಾಲಿಗೂ ನೀವೇ ಹೀರೋ ಥ್ಯಾಂಕ್ ಯು ಹೆಂಗಿದೆ ನೋಡಿ ಆಕ್ಚುಲಿ ರಮೇಶ್ ಸರ್ ಹೆಂಗ್ ನಿಂತಿದ್ರು ಗೊತ್ತಾ ರಮೇಶ್ ಸರ್ ಅಲ್ಲಿ ಸ್ಲೋ ಮೋಷನ್ ಅಲ್ಲಿ ಹೆಂಗ್ ನಿಂತಿದ್ರು ಸರ್ ಒಂದು ಪಂಚ್ ಕೊಡಿ ಸರ್ ಕೈಗೆ ಒಟ್ಟು ನಮ್ಮೆಲ್ಲರಿಗೊಂದು ಆಸೆ ಹೇಳಿ ಏನ್ ಮಾ, ಗೊತ್ತಾ? ಹೇಳಿ ಮಾ, ಹೇಳಿ ಮಾ. ನಿನ್ ಜೊತೆ ಒಂದು ಟಪ್ಪಂಗ್ ಬಿಟ್ಟಿದ್ದ ಈಗ ಸ್ನೇಹಿತರಾಯ್ತು ಅಭಿಮಾನಿಗಳಾಯ್ತು ನಿಮ್ಮ ಜೀವನದಲ್ಲಿ ಇಬ್ರು ತುಂಬಾ ಮುಖ್ಯವಾದಂತ ವ್ಯಕ್ತಿಗಳಿದ್ದಾರೆ ಅವರು ನಿರ್ದೇಶಕರು ಅವ್ರನ್ನ ಕೂಡ ಬರ್ಮಾಡ್ಕೊಳ್ಳೋಣ ಪ್ಲೀಸ್ ವೆಲ್ಕಮ್ PH ವಿಶ್ವನಾಥ್ ಸರ್ ಹಾಗೂ ಸುನಿಲ್ ಕುಮಾರ್ ದೇಸಾಯಿ ಸರ್ ಆಕಲದ ಬಜಾ, ತೂಕದ ಬಜಾ, ಎತ್ತದ ಮಡಿಯ ಬಟ್ಟು